ಶ್ರೀನಿವಾಸಪುರ ತಾಲೂಕಿನ ಕೇತಗಾನಹಳ್ಳಿ ಗ್ರಾಮದಲ್ಲಿ ರೈತರ ಮೇಲೆ ಅರಣ್ಯ ಇಲಾಖೆಯಿಂದ ನಡೆಯುತ್ತಿರುವ ದೌರ್ಜನ್ಯವನ್ನ ಖಂಡಿಸಿ ಜಿಲ್ಲಾ ರೈತ ಮುಖಂಡ ಯಲುವಕುಂಟೆ ಬೈರಾರೆಡ್ಡಿ ಹಾಗೂ ಅನೇಕ ರೈತರು ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮದ ರೈತರು ತಮ್ಮ ಹಕ್ಕಿನ ಭೂಮಿಗಳಲ್ಲಿ ಹಲವು ವರ್ಷಗಳಿಂದ ಕೃಷಿ ಚಟುವಟಿಕೆ ನಡೆಸುತ್ತಿದ್ದು, ಇತ್ತೀಚೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ಸಮರ್ಪಕ ನೋಟಿಸ್ ನೀಡದೆ ಬೆಳೆಗಳನ್ನು ನಾಶಪಡಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಇದರಿಂದ ರೈತರ ಜೀವನೋಪಾಯವೇ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಈ ಕುರಿತು ಮಾತನಾಡಿದ ರೈತ ಸಂಘದ ಜಿಲ್ಲಾ ಮುಖಂಡ ಬೈರಾರೆಡ್ಡಿ, ನಮ್ಮ ಭೂಮಿಗೆ ಸಂಬಂಧಿಸಿದಂತೆ 1 ವರ್ಷದ ಹಿಂದೆಯೇ ನ್ಯಾಯಾಲಯದಿಂದ ಸ್ಪಷ್ಟ ಆದೇಶ ಬಂದಿದ್ರೂ ಅದನ್ನು ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಪಾಲಿಸುತ್ತಿಲ್ಲ. ಕೋರ್ಟ್ ಆದೇಶವನ್ನು ಕಡೆಗಣಿಸಿ ನಮ್ಮ ಬೆಳೆಗಳನ್ನು ಧ್ವಂಸ ಮಾಡುತ್ತಿರುವುದು ಕಾನೂನು ವಿರೋಧಿ ಕ್ರಮವಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ರು. ಉಚ್ಚ ನ್ಯಾಯಾಲಯದ ತೀರ್ಪಿಗೂ ಸಹ ಭೂ ಕಂದಾಯ ಸಚಿವರ ಹೇಳಿಕೆಗೂ ಅರಣ್ಯ ಇಲಾಖೆ ಯಾವುದೇ ಮೌಲ್ಯ ನೀಡುತ್ತಿಲ್ಲ ಎಂದು ರೈತರು ದೂರಿದರು. ಸರ್ಕಾರದ ಸ್ಪಷ್ಟ ನಿರ್ದೇಶನಗಳಿದ್ರೂ ಅಧಿಕಾರಿಗಳು ತಮ್ಮ ಅಧಿಕಾರದ ದುರುಪಯೋಗ ಮಾಡುತ್ತಿದ್ದಾರೆ ಎಂಬ ಆರೋಪವೂ ಕೇಳಿಬಂತು. ಅರಣ್ಯ ಅಧಿಕಾರಿಗಳ ಈ ಕ್ರಮದಿಂದ ಹಲವು ರೈತರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದು, ಸಾಲದ ಬಾಧೆ ಹೆಚ್ಚಾಗಿದೆ. ತಮ್ಮ ಕುಟುಂಬಗಳ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ ಎಂದು ರೈತರು ಕಳವಳ ವ್ಯಕ್ತಪಡಿಸಿದರು. ನಾವು ನ್ಯಾಯದ ಮಾರ್ಗದಲ್ಲಿ ಹೋರಾಟ ನಡೆಸುತ್ತಿದ್ದೇವೆ, ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಮ್ಮ ಬದುಕೇ ಹಾಳಾಗುತ್ತಿದೆ ಎಂದು ಕೆಲ ರೈತರು ಕಣ್ಣೀರಿನಿಂದ ಹೇಳಿದರು. ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶ ಮಾಡಿ ರೈತರಿಗೆ ನ್ಯಾಯ ಒದಗಿಸಬೇಕು, ಇಲ್ಲವಾದಲ್ಲಿ ರಾಜ್ಯ ಮಟ್ಟದಲ್ಲಿ ಉಗ್ರ ಹೋರಾಟ ನಡೆಸಲು ಹಿಂಜರಿಯುವುದಿಲ್ಲ ಎಂದು ರೈತ ಸಂಘದ ಮುಖಂಡರು ಎಚ್ಚರಿಕೆ ನೀಡಿದರು. ಈ ಹೋರಾಟಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದಲೂ ಬೆಂಬಲ ವ್ಯಕ್ತವಾಗುವ ಸಾಧ್ಯತೆ ಇದೆ ಎಂದು ಅವರು ಹೇಳಿದರು. ಸ್ಥಳಕ್ಕೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ. ಸಂಬಂಧಿಸಿದ ಅಧಿಕಾರಿಗಳು ವಿಷಯವನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿರುವುದಾಗಿ ತಿಳಿಸಿದ್ದಾರೆ. ಒಟ್ಟಾರೆ ರೈತರ ಹಾಗೂ ಅರಣ್ಯ ಇಲಾಖೆಯ ನಡುವಿನ ಈ ವಿವಾದ ಮತ್ತಷ್ಟು ತೀವ್ರಗೊಳ್ಳುವ ಲಕ್ಷಣಗಳು ಕಂಡುಬರುತ್ತಿದ್ದು, ಸರ್ಕಾರ ಶೀಘ್ರವೇ ಸಮಗ್ರ ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಆರ್ ತಿಮ್ಸಂದ್ರ, ಟಿಕೆ ಶಿವರಾಮ ಶರ್ಮಾ, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಕೇತಗಾನಹಳ್ಳಿ, ಕೆಎಂ ನಾಗರಾಜ್, ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಅಧ್ಯಕ್ಷ ಯಲುವಕುಂಟೆ ಬೈರಾರೆಡ್ಡಿ, ಮುಖಂಡರಾದ ಶಿವಣ್ಣ, ಗೋಪಾಲಕೃಷ್ಣ, ಶ್ರೀನಿವಾಸ್, ಬುಡ್ಡಣ್ಣ, ಸೋಮಶೇಖರ್, ವೆಂಕಟರೆಡ್ಡಿ, ಶ್ರೀನಿವಾಸ್, ಗೋವಿಂದಪ್ಪ, ಶ್ರೀನಾಥ್, ಆನಂದ್, ಶ್ರೀನಿವಾಸ್, ಬೈರೇಶ್, ಶಿವ ಹಾಗೂ ಇನ್ನು ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು. ನಮಗಿರೋ ಎಲ್ಲ ಡಾಕ್ಯುಮೆಂಟ್ಗಳನ್ನು, ಕೋರ್ಟ್ರಲ್ಲಿ ಆಗಿರೋ ತೀರ್ಮಾನಗಳನ್ನು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರ ಎದುರಿಗೆ, ರೇಂಜರ್ ಸಾಹೇಬರಿಗೆ ಕೊಟ್ಟಿದ್ದೀವಿ. ಅವರ ಹೈಯರ್ ಅಥಾರಿಟೀಸನ್ನು ಮಾತಾಡಿ 1 ವಾರದೊಳಗೆ ನಮಗೇನಾದರೂ ಒಂದು ತೀರ್ಪು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ಉಭೆಯಾಗಿ ತಲೆ ಬಗ್ಗಿಸಿ ಬಂದಿದ್ದೀವಿ. ನಮ್ಮ ಅಹವಾಲು ಸಾಹೇಬರು ಕೊಟ್ಟಿದ್ದೀವಿ. ಇನ್ನು ಮುಂದಿನ ಕಾರ್ಯಕ್ರಮಗಳು ಯಾವ ಥರ ನಡೀಬೇಕು ಅಂತ ಸಾಹೇಬರು ಕೊಡೋ ಆರ್ಡರ್ ಮೇಲೆ, ತೀರ್ಮಾನದ ಮೇಲೆ ನಮ್ಮ ಮುಂದಿನ ಕಾರ್ಯಕ್ರಮಗಳು ನಡೆಯುತ್ತೆ. ರೈತರು ಸತತವಾಗಿದ್ದರೂ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಕೋರ್ಟ್ನಲ್ಲಾಗಿರೋ ತೀರ್ಮಾನಕ್ಕೆ ಯಾರೇ ಆಗಲಿ ಗೌರವ ಕೊಡಬೇಕು ಅಂತೇಳಿ ಎಲ್ಲರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಎಸ್ಪೆಷಲಿ ನನ್ನ ಹೆಸರು ಯಲುವಕುಂಟೆ ಬೈರಾರೆಡ್ಡಿ ಅಂತ, ರೈತ ಸಂಘ ಜಿಲ್ಲಾ ಅಧ್ಯಕ್ಷರು. ಏನಿವತ್ತು ರೈತರ ಪರವಾಗಿ ಸುಮಾರು ಸಲ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಘನ ನ್ಯಾಯಾಲಯ ನಮ್ಮ ಪರವಾಗಿ ಆದೇಶ ಮಾಡಿದ್ರು ಕೂಡ ಇವತ್ತು ಸರ್ಕಾರ ನಮ್ಮ ಪರವಾಗಿ ನಿಲ್ತಾ ಇಲ್ಲ. ಇವತ್ತು ನಾವು ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು. ನಾವು ನ್ಯಾಯ ಪರವಾಗಿ ಹೋಗಿದ್ದೀವಿ, ಇವತ್ತು ನ್ಯಾಯ ನಮ್ಮ ಕಡೆ ಸಿಕ್ಕಿದೆ. ಆದರೂ ಕೂಡ ಇವತ್ತು ನಮ್ಮ ಪರವಾಗಿ ಪೊಲೀಸ್ ಇಲಾಖೆ ಸ್ಪಂದಿಸ್ತಾ ಇಲ್ಲ, ಅರಣ್ಯ ಇಲಾಖೆ ಸ್ಪಂದಿಸ್ತಾ ಇಲ್ಲ. ಅದೇ ಅವ್ರ ಪರವಾಗಿ ನ್ಯಾಯಾಲಯ ಆಗಿದೆ, ನಾವು ಹೋಗ್ತಾ ಇದ್ವಾ, ನಮ್ಮ ಬಿಡ್ತಾ ಇದ್ದ ರೈತನ್ನ ಉಳುವೆ ಮಾಡಿ ನಾವು ತಿಂತಾ ಇಲ್ಲ ರೀ, ಇಡೀ ದೇಶಕ್ಕೆ ಅನ್ನ ಕೊಡ್ತಾ ಇದ್ದೀವಿ ನಾವು ಅಂತ ರೈತರ ಮೇಲೆ ನೀವು ದಬ್ಬಾಳಿಕೆ ಮಾಡ್ತಿರಲ್ಲ, ಇದು ನ್ಯಾಯನ? ಇವತ್ತು ಯಾರು ರೈತರ ಪರವಾಗಿದ್ದಾರೆ? ಇವತ್ತು ಯಾರೂ ಇಲ್ಲ. 1 ವರ್ಷ ಆಯಿತು ಕೋರ್ಟ್ ಆದೇಶ ಆಗಿ. ಇವತ್ತು ನಾವು ಪೊಲೀಸ್ ಇಲಾಖೆ ಅರ್ಜಿ ಕೊಟ್ಟಿದ್ದೀವಿ, ನೋಡಿ ನಮ್ಮ ಪರವಾಗಿ ಕೋರ್ಟ್ ಆದೇಶ ಆಗಿದೆ, ನಮ್ಮ ಸಹಕಾರ ಕೊಡಿ ಅಂತ. ಕೊಡ್ತಾ ಇಲ್ಲ. ಯಾಕೆಂದರೆ ನಾವು ಉಳುಮೆ ಮಾಡಿ ನಮ್ಮ ಮನೆಗೆ ತಿಂತಾ ಇಲ್ಲ, ನಾವು ನಿಮಗೆ ಕೊಡ್ತಾ ಇದ್ದೀವಲ್ಲ ಅಂತ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರಿಂದ ಎಲ್ರಿ ನ್ಯಾಯ? ಇವತ್ತು ರೈತರಿಗೆ ಬೀದಿಗೆ ಬಂದಿದ್ದೀವಿ. ಇವತ್ತು ರೈತರು ಬೆಳೆಯುವಂಥ ಬೆಳೆನ ಬೀದಿಗೆ ಬಿಚ್ಚಾಕ್ತಾ ಇದ್ದೀವಿ, ಬೆಲೆ ಇಲ್ಲ ಇವತ್ತು. ಆದರೂ ಕೂಡ ನಾವು ಬೆಳೆದು ನಿಮ್ಗೆ ಕೊಡ್ತಾ ಇದ್ದೀವಲ್ಲ, ಅದನ್ನು ಮೆಚ್ಚುಗೆ ಕೊಡಬೇಕು ನಮ್ಮ ರೈತರಿಗೆ. ಇವತ್ತು ಇದೇ ರೀತಿ ಮುಂದುವರೆಕಾದರೆ ನಾವು ಬೀದಿಗೆ ಬಂದು ಹೋರಾಟ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳ್ತೀವಿ. ಏನು SIT ರಚನೆ ಮಾಡಿದ್ವಿ ಅಂತ ಹೇಳಿದ್ದಾರೆ. SITನ ನಮಗೇನು ಇನ್ನೂ ಪ್ರತಿಕ್ರಿಯೆ ಬಂದಿಲ್ಲ. ಕಾನೂನು ಮೇಲೆ ನಾವು ಯಾರೂ ದೊಡ್ಡವರಲ್ಲ, ಕಾನೂನಾತ್ಮಕ ಮಾಡಲಿ. ಈಗಾಗಲೇ ಅರಣ್ಯ ಇಲಾಖೆ ಮಂತ್ರಿಗಳು ಹೇಳಿದ್ದಾರೆ, 2 ಎಕರೆ 3 ಎಕರೆ ಅತಿ ಸಣ್ಣ ರೈತರಿದ್ದಾರೆ, ಅವರಿಗೆ ಜಮೀನು ಒತ್ತುವರಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಅದು ಕೂಡ ಬಿಡ್ತಾ ಇಲ್ಲ ಇವರು.
ಇವತ್ತು ಕೇದ್ಗಾನಹಳ್ಳಿಯಲ್ಲಿ ಯಾರೋ 10 ಎಕರೆ 20 ಎಕರೆ ಯಾರು ಮಾಡ್ಕೊಂಡಿಲ್ಲ. 2 ಎಕರೆ 3 ಎಕರೆ 30 ಕೊಂಡಿ 10 ಈ ಥರ ಮಾಡಿ ಸುಮಾರು 45 ಕುಟುಂಬಗಳು ಇವತ್ತು ಅದನ್ನು ಕಿತ್ಕೊಂಡು ಬಿಡ್ತಾರಲ್ಲ. ಇವತ್ತು ಅರಣ್ಯ ಮಂತ್ರಿ ಹೇಳಿದ್ದಾರೆ 2 ಎಕರೆ 3 ಎಕರೆ ನಾವು ಯಾವ್ದು ಮುಟ್ಬಾರ್ದು ಅಂತ ಹೇಳಿದಾರಲ್ಲ. ಅದಕ್ಕೆ ನಾವು ನ್ಯಾಯಾಲಯ ನಮ್ಮ ಪರವಾಗಿ ಆಗಿದೆ. ಅದಕ್ಕೆ ನಮ್ಗೆ ಇವತ್ತು ಅವಕಾಶ ಕೊಟ್ಟಿಲ್ಲ. ಇವತ್ತು 2015ರಲ್ಲಿ 3 ಎಕರೆ ಒಳಗಡೆ ಫಾರೆಸ್ಟ್ ಆದ್ರೂ ಒಕ್ಕಲು ಬರೆಸಬಾರ್ದು ಸರ್ಕಾರ ಹಾರ್ಡ್ ಮಾಡಿ ಹಾರ್ಡೂ ಇದೆ ನಮ್ಮ ಹತ್ರ ಈಗ ಕೊಟ್ಟಿದ್ದೆ ಸರ್ಕಲ್ ಇನ್ಸ್ಪೆಕ್ಟರ್. ಅದನ್ನು 30 ಕುಂಟನ್ನು ತರಬೇಕು. ಹೇಳಿ. 17/4/23ರಲ್ಲಿ ಉಚ್ಚ ನ್ಯಾಯಾಲಯ ಒಂದು ಆದೇಶ ಮಾಡುತ್ತೆ, ಜಂಟಿ ಸರ್ವೆ ಮಾಡಿ ನಿಮ್ಮದೇನನ್ನು ಇದ್ದರೆ ನೋಟಿಸ್ ಕೊಟ್ಟು ಅಕ್ವರಿ ಮಾಡಿಕೊಳ್ಳಿ. ಜಂಟಿ ಸರ್ವೆ ಮಾಡಿ 27/8/23ರಂದು ರಾತ್ರಿ ಬಂದು ಬೋರ್ವೆಲ್ಗಳು ಎಲ್ಲ ಊರ ಹತ್ರ 30 ಕುಂಟೆ ಜಮೀನು ಕೆಲವು ಎಲ್ಲ ಕಂಪ್ಲೀಟ್ ರಾತ್ರಿ ಬಂದು 100 ಜನ ಪೊಲೀಸು 100 ಜನ ಫಾರೆಸ್ಟ್. ಮತ್ತು ಜಂಟಿ ಸರ್ವೆ 5/8/24ರಲ್ಲಿ ಮಾಡಿದ್ದು ಇವತ್ತು ರಿಪೋರ್ಟ್ ಕೊಡ್ತಾರೆ. ಉಚ್ಚ ನ್ಯಾಯಾಲಯ ಹೇಳಿರೋದು ಯಾವಾಗ? 17/4/23ರಲ್ಲಿ ಜಂಟಿ ಸರ್ವೆ ಮಾಡಿ ಅಂತ ಎಲ್ಲ ಮುಗಿಸ್ಬಿಟ್ಟು 1.5 ವರ್ಷಕ್ಕೆ ಮಾಡ್ತಾರೆ. ಇದು ನಮ್ಮ ಪರಿಸ್ಥಿತಿ, ರೈತ ಪರಿಸ್ಥಿತಿ. ಯಾರು ದಿಕ್ಕೇ ಇಲ್ಲ, ಮಾತಾಡೋರೇ ಇಲ್ಲ. ಏನಿಲ್ಲ, ಯಾರೂ ದಿಕ್ಕಿಲ್ಲ, ಮಾತಾಡೋರಿಲ್ಲ ಅಂದರೆ ಕಾನೂನಿದೆ. ಕಾನೂನು ಮರ್ಯಾದೆ ರೈತರು ಅದು ಯಾವುದೇ ಪರಿಸ್ಥಿತಿಯಲ್ಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ಹೇಳೋದು ಓಪನ್ ಆಗಿ, ಕಾನೂನು ಬಗ್ಗೆ ತಲೆ ಕೆಡಿಸ್ಕೊಂತೀವಿ, ತಲೆ ಕೆಡಿಸ್ತೀವಿ. ನಮ್ಗೆ ಯಾರೂ ದಿಕ್ಕಿಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳೋಕ್ಕೆ ರೈತರಿಗೆ ದಿಕ್ಕಿಲ್ದಿದ್ರೆ ಯಾರಿಗಿದೆ? ಈಗೇನಾಗಿದೆ ಇದೆ, ರೈತರಿಗೆ ದಿಕ್ಕಿದೆ. ಪರ್ಟಿಕ್ಯುಲರ್ಲಿ ಸ್ವಲ್ಪ ಕಾಲ ನಾವು ಕಾಯಬೇಕಾಗಿದೆ. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಜಂಟಿ ಸರ್ವೆ ಮಾಡಿದ್ದೀವಿ ಅಂತ ಹೇಳ್ತಾರೆ, ಯಾವುದೇ ಪುರಾವೆಗಳಿಲ್ಲ, ತಹಸೀಲ್ದಾರ್ ಬಂದು ಸಹಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ತಹಸೀಲ್ದಾರ್ ಸಾಹೇಬರಿಗೂ ಸರ್ವೆಗೂ ಸಂಬಂಧ ಬರೋದಿಲ್ಲ. ನನಗೆ ಗೊತ್ತಿದ್ದಂಗೆ ಸರ್ವೆ ಡಿಪಾರ್ಟ್ಮೆಂಟ್ ಅವರು ADLR ಇಂದ ಹಿಡಿದು ಕೆಳಗಡೆಯ ಆಫೀಸರ್ಗೆ ಬಂದು ಸರ್ವೆ ಮಾಡಬೇಕಾಗಿರೋದು ಇದೆ. ಸರ್ವೆ ತಹಸೀಲ್ದಾರ್ ಸಾಹೇಬರು ಬಂದಿದ್ದರು, ಸಹಿ ಮಾಡಿದರು. ಸರ್ವೆ ಮಾಡಿದರು ಅಂತ ಹೇಳೋಕ್ಕೆ ಕೂಡ ನಮ್ಮ ರೇಂಜರ್ ಸಾಹೇಬರಿಗೆ ಗೊತ್ತಾಗ್ತಾ ಇಲ್ಲ, ಬರ್ತಾ ಇಲ್ಲ ಭಾಷೆ. ನಮಗೇನು ರೇಂಜರ್ ಸಾಹೇಬ್ರ ಜೊತೆ ದ್ವೇಷ ಏನೂ ಇಲ್ಲ. ರೈತರು ಅನ್ಯಾಯ ಆಗ್ತಾ ಇರೋದನ್ನು ನಾವು ಪ್ರಶ್ನೆ ಮಾಡೇ ಮಾಡ್ತೀವಿ. ರೈತರಿಗೆ ಆಯುವ ಅನ್ಯಾಯನ ನಾವು ಪ್ರಶ್ನೆ ಮಾಡ್ತಿರ್ತೀವಿ. ಅದಕ್ಕೆ ನಾವು ಹಿಂದೆ ಮುಂದೆ ನೋಡೋಕ್ಕೆ ಬರೋದಿಲ್ಲ. ಕಾನೂನ ಹಿಡಿತದಲ್ಲಿ, ಕಾನೂನು ಬಿಟ್ಟು ನಾವೇನು ಮಾಡೋಕ್ಕೆ ಬರೋದಿಲ್ಲ, ಮಾಡಬಾರ್ದು. ಕಾನೂನು ಹಿಡಿತದಲ್ಲಿ ನಾವು ರೈತರಿಗೆ ಯಾವುದೇ ರೈತರನ್ನ ನಾವು ಕೈ ಬಿಡೋಕ್ಕೆ ಬರೋದಿಲ್ಲ. ಈಗ 1 ವಾರ ಕಾಲಾವಕಾಶ ತಗೊಂಡಿದ್ದಾರೆ ಕ್ಯಾಜ್ಗಾನಪಲ್ಲಿ ವಿಷಯದಲ್ಲಿ. ಕ್ಯಾಜ್ಗಾನಪಲ್ಲಿ ವಿಷಯ ಆದ ತಕ್ಷಣ ನೆಕ್ಸ್ಟ್ ಬೇರೆ ರೈತರ ಬಗ್ಗೆ ಕೂಡ ಆಲೋಚನೆ ಮಾಡ್ತೀವಿ. ಅದ್ರ ಬಗ್ಗೆ ನಾವು ತೀರ್ಮಾನ ತಗೊತೀವಿ. ರೈತರನ್ನ ಯಾರನ್ನ ಕೈ ಬಿಡೋದಿಲ್ಲ. ಕಾನೂನು ಬಿಟ್ಟು ಮಾಡಿ ಏನು ಮಾಡೋಕ್ಕೆ ಬರೋದಿಲ್ಲ. ಕಾನೂನಿನ ಒಳಗೆ ಏನೆಲ್ಲ ಮಾಡಬೇಕಾಗಿದೆ ಅದನ್ನೆಲ್ಲ ಮಾಡ್ತೀವಿ. ನ್ಯಾಯಯುತವಾಗಿ ರೈತರಿಗೆ ಸಿಗಬೇಕಾಗಿರೋ ಜಮೀನನ್ನು ರೈತರಿಗೆ ಉಳಿಸೋ ಪ್ರಯತ್ನ ಮಾಡ್ತೀವಿ. ನಾವು ಪರಿಸರ ಇವರೇ ಅದೇನು ಫಾರೆಸ್ಟ್ನ ನಾಶ ಮಾಡಬೇಕು ಅನ್ನೋ ಉದ್ದೇಶ ನಮಗಿಲ್ಲ. ಫಾರೆಸ್ಟ್ ನಾಶ ಮಾಡೋ ಉದ್ದೇಶ ಇದ್ದರೆ ಇಲ್ಲಿವರೆಗೂ ಫಾರೆಸ್ಟಲ್ಲಿ ಏನಕ್ಕೆ ಆಗ್ತಾಯಿತ್ತು? ನಾವು ಅಷ್ಟು ವರ್ಷದಿಂದ ಫಾರೆಸ್ಟಲ್ಲಿ ಇದ್ದೀವಿ, ಇಷ್ಟು ವರ್ಷದಿಂದ ನಾವು ಪೊಸಿಷನಲ್ಲಿ ಇದ್ದೀವಿ ಅಂತ ಹೇಳ್ತಾರಲ್ಲ, ಒಂದು ಪಹಣಿ ತೋರಿಸಲಿ ಎಷ್ಟು ವರ್ಷದಿಂದ ಏನು ಬೆಳೆ ಇಟ್ಟಿದ್ದಾರೆ. ನೀವು ಪೇಪರು ನಿಮಗೆಲ್ಲ ಗೊತ್ತು, ಎಲ್ಲಿ ಹಣ ಹೋಗ್ತದೆ, ಎಲ್ಲಿ ಬರ್ತದೆ, ಎಷ್ಟು ವ್ಯಯ ಆಗ್ತಾಯಿದೆ, ಏನಾಗ್ತಾಯಿದೆ ಅಂತ ಗೊತ್ತಿಲ್ಲ. ಅದೆಲ್ಲ ಮಾತಾಡೋ ಇಷ್ಟ ನನಗಿಲ್ಲ, ಬೇಡ, ಅದು ಅವ್ರ ಇಚ್ಛೆ. ಪರ್ಟಿಕ್ಯುಲರ್ಲಿ ಫಾರೆಸ್ಟ್ ಆಫೀಸರು ಯಾವುದೇ ಪರಿಸ್ಥಿತಿಯಲ್ಲಿ ಅಫಿಷಿಯಲ್ಸು ರೈತರಿಗೆ ತೊಂದರೆ ಕೊಡಬಾರ್ದು. ಅವ್ರ ಪೀಸ್ಫುಲ್ ಎಂಜಾಯ್ಮೆಂಟ್ಗೆ ಸಹಕರಿಸಬೇಕು ಅಂತೇಳಿ ಡೈರೆಕ್ಟಾಗಿ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದರೂ ಸಹ ಅದರ ಬಗ್ಗೆ ಅರಣ್ಯಾಧಿಕಾರಿಗಳು ಯಾವುದೇ ಥರ ಗೌರವ ಕೊಡ್ತಾಯಿದ್ದಾರೆ. ಅದನ್ನು ತುಂಬ ಕ್ಲಿಯರಾಗಿ ಈಗ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರ ಹತ್ರ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ನಮ್ಮ ರೇಂಜರ್ ಸಂರಕ್ಷಣಾಧಿಕಾರಿನ ಏನಂತ ರವಿಕೀರ್ತನ ಸಾಹೇಬರು ಅವರೆದುರಿಗೆ ಕೂಡ ವಿಷಯಗಳನ್ನು ತುಂಬ ಕೂಲಂಕುಷವಾಗಿ ಮಾತಾಡಿದ್ದೀವಿ. ನಾವು 2 ಆರ್ಡರ್ಸ್ ಕೊಟ್ಟಿದ್ದೀವಿ. ಏನು ಕೊಟ್ಟಿದ್ದೀವಿ? 1997ರಲ್ಲಿ ನಾಗರಾಜ್ ಅವರು ಹಾಕಿದ್ದ ಕೇಸಲ್ಲಿ ನಾಗರಾಜ್ ಅವರಿಗೆ ಪರ್ಮನೆಂಟಾಗಿ ಡಿಗ್ರಿ ಆಗಿದೆ. ಅದ್ರ ಬಗ್ಗೆ ಫಾರೆಸ್ಟ್ ಆಫೀಸರ್ಸ್ ಯಾವುದೇ ಪರಿಸ್ಥಿತಿಯಲ್ಲಿ
ಟ್ರೆಸ್ಪಾಸ್ ಮಾಡೋಂಗಿಲ್ಲ ಅಂತ ಆದೇಶಾಗಿದೆ. ಶ್ರೀನಿವಾಸಪುರ ತಾಲೂಕಲ್ಲಿ ಅರಣ್ಯ ಮತ್ತು ರೈತರ ಸಂಘರ್ಷ 1.5-2 ವರ್ಷಗಳಿಂದ ನಡೀತಾನೇ ಇದೆ. ವಿನಾಕಾರಣ ಅರಣ್ಯ ಪ್ರದೇಶ ಅಂತ ಹೇಳಿ ನಮಗೆ ಮಂಜೂರಾಗಿರ್ತಕ್ಕಂಥ ಜಮೀನಲ್ಲಿ ರೈತರ ಪರ್ಮಿಷನ್ ಇಲ್ದಿರ ಬೆಳೆದಿರೋ ಲಕ್ಷಾಂತರ ರೂಪಾಯಿ ಬೆಳೆಗಳನ್ನು ಫಾರೆಸ್ಟ್ ಆಫೀಸರು ರಾತ್ರೋರಾತ್ರಿ ಬಂದು ಸರ್ವನಾಶ ಮಾಡಿರೋ ವಿಷಯ ಎಲ್ಲರಿಗೂ ಗೊತ್ತಿರೋದೆ. ಇದರ ಬಗ್ಗೆ ಸುಮಾರು ಸಲ ಎಲ್ಲ ಕಡೆ ಚರ್ಚೆ ನಡೀತಾನೇ ಇದೆ, ಅದು ನಿರಂತರವಾಗಿ ನಡೀತಾ ಇದೆ. ಆದರೆ ಯಾವುದೇ ಪರಿಷ್ಕಾರ ನಡೀತಾ ಇಲ್ಲ. ಸುಮಾರು 1997ರಲ್ಲಿ ಆಗಿರೋ ಒಂದು ಕೋರ್ಟಿನ ಆದೇಶವನ್ನು ಕೂಡ ನಮ್ಮ ಅರಣ್ಯ ಇಲಾಖೆಯವರು ಪಾಲನೆ ಮಾಡ್ತಾ ಇಲ್ಲ, ಅದಕ್ಕೆ ಕೂಡ ಅವರು ಗೌರವ ಕೊಡ್ತಾ ಇಲ್ಲ. 2023-24ರಲ್ಲಿ ಕೂಡ ಹೈಕೋರ್ಟು ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ಆದೇಶ ಕಳಿಸಿಕೊಟ್ಟು ಆಮೇಲೆ 11 ಜನ ಅದೇ ಊರಿಗೆ ಕ್ಯಾಚಗಾನಪಲ್ಲಿ ಹಳ್ಳಿಗೆ ಸೇರಿರೋ 11 ಜನ ರೈತರು ಸಹ ಹೈಕೋರ್ಟ್ಗೆ ಹೋಗಿ ಆರ್ಡರ್ಸ್ ತಂದಿದ್ದಾರೆ. ಅದರಲ್ಲಿ ಕೂಡ ಪರ್ಟಿಕ್ಯುಲರ್ ಆಗಿ ಫಾರೆಸ್ಟ್ ಅಫಿಷಿಯಲ್ಸ್ ಯಾರೇ ಆಗಲಿ ಅವ್ರ ಪೀಸ್ಫುಲ್ ಎಂಜಾಯ್ಮೆಂಟಿಗೆ ತೊಂದರೆ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಈಗಿನವರೆಗೆ ಅವರಿಗೆ ಅದರ ಗಮನವೇ ಇಲ್ಲ. ಈಗ ಹೇಳ್ತಾರೆ ಅವ್ರಿಗೆ ಆದೇಶ ಆಗಿದ್ದರೂ ಸಹ ನಾವು ಮತ್ತೆ ಕೋರ್ಟ್ಗೆ ಹೋಗಿದ್ದೀವಿ, ಆ ಕೋರ್ಟಿಂದ ಆದೇಶ ಬರೋವರೆಗೂ ಅವ್ರು ವೆಯ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಏನು ನ್ಯಾಯ ಇದೆ ಇದರಲ್ಲಿ? ಈಗ ಇನ್ನೊಂದು ಇಂಟೀರಿಯಮ್ ಆರ್ಡರ್ ಬಂದಿದೆ. ಆಫ್ಟರ್ ಆಲ್ ಇಂಟೀರಿಯಮ್ ಆರ್ಡರ್ ಅಂದರೆ ನಾನೇನು ಹೇಳಬೇಕು? ಒಂದು ಆರ್ಡರ್ ಈಸ್ ಅನ್ ಆರ್ಡರ್ ಅಷ್ಟೇ. ಅದು ನಮ್ಮ ನ್ಯಾಯಾಲಯ ಕೊಟ್ಟಿರೋ ಆರ್ಡ್ರು, ಆ ಆರ್ಡರ್ನ ಆಫ್ಟರ್ ಆಲ್ ಇಂಟೀರಿಯಮ್ ಆರ್ಡರ್ ಅಂಥೇಳಿ ನಮ್ಮ ರೇಂಜರ್ ಸಾಹೇಬರು ಹೇಳ್ತಾರೆ. ಈಗ ಅದ್ರ ಬಗ್ಗೆ ರೇಂಜರ್ ಸಾಹೇಬರು ಕೂಡ ತುಂಬ ವಿನಯಪೂರ್ವಕವಾಗಿ ತಿಳಿಸಿದ್ದೀವಿ. ಯಾವುದೇ ಆರ್ಡ್ರನ್ನ ಪರಿಷ್ಕರಿಸಿ